ಹೊರ ದೇಶಗಳಿಗೆ ಈ ಕೃತ್ಯಗಳನ್ನ ಮಾಡ್ತಕ್ಕಂಥವರಿಗೆ ಪಾಠವನ್ನ ಕಲಿಸ್ತಕ್ಕಂಥ ಕೆಲಸವನ್ನು ಭಾರತದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಆದರೂ ಕೂಡ ಅನೇಕ ನುಸುಳುಕೋರರು ಈ ಭಾರತ ದೇಶದಲ್ಲೇ ಇನ್ನೂ ನೆಲೆಸಿದ್ದು ಅವರ ತಂಗುದಾಣಗಳನ್ನ ನಾವು ಹುಡುಕಿ ಅವರನ್ನ ಇಲ್ಲಿಂದ ಹೊರಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ನಡೆದಿರ್ತಕ್ಕಂಥ ಈ ಕೃತ್ಯವನ್ನ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದನ್ನು ಖಂಡಿಸ್ತಾನೆ, ನಾನು ಕೂಡ ಖಂಡಿಸ್ತೇನೆ. ಸರ್ಕಾರ ಆದಷ್ಟು ಬೇಗನೆ ಈ ಕೃತ್ಯಗಳಿಗೆ ಯಾರು ಕೈ ಜೋಡಿಸಿದ್ದಾರೆ ಅವರನ್ನ ತಕ್ಷಣ ಬಂಧಿಸಬೇಕು, ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಇದರ ಹಿಂದೆ ಇರ್ತಕ್ಕಂಥವರ ಯಾರು ಕೈವಾಡ ಇದೆ ಇದನ್ನು ಪರಿಶೀಲನೆ ಮಾಡಿ ಅವರ ವಿರುದ್ಧವೂ ಕೂಡ ಕ್ರಮ ಜರುಗಿಸಬೇಕು. ನಾನು ವಿಶೇಷವಾಗಿ ಮನವಿ ಮಾಡ್ತಕ್ಕಂಥದ್ದು, ಇವತ್ತಿನ ದಿವಸ ಯಾರು ಈ ಭಯೋತ್ಪಾದನೆಯಲ್ಲಿ ಸಿಕ್ಕಾಕೊಳ್ಳ ಇವರು ಯಾವುದೋ ಒಂದು ಧರ್ಮದವರೇ ಅಂತಕ್ಕಂಥ ಭಾವನೆಗಳು ಬರ್ತಿದೆ. ಆದ್ರಿಂದ ಆ ಧರ್ಮದವರು ಮೊದಲು ಅವರನ್ನು ಖಂಡಿಸಬೇಕು. ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಆ ಧರ್ಮದ ಮೇಲೆ ಪ್ರತಿಯೊಬ್ಬರು ಕೂಡ ಮಾತಾಡ್ತಕ್ಕಂಥ ಒಂದು ವಿಚಾರ ಹೊರಗಡೆ ಬರಬಹುದು. ಯಾಕೆಂತಂದ್ರೆ ಇವತ್ತು ನೋಡ್ತಾ ಇದ್ದೇವೆ, ಕರ್ನಾಟಕದಲ್ಲಿ ಆಡಳಿತ ಮಾಡ್ತಿರ್ತಕ್ಕಂಥ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಭಯೋತ್ಪಾದಕರ ಜೊತೆಯಲ್ಲಿ ಅವರ ಸಂಬಂಧಗಳು ಯಾವ ರೀತಿ ಇದೆ, ಜೈಲಿನಲ್ಲಿದ್ರೂ ಕೂಡ ಅವರಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡ್ತಿದೆ. ಇಂತಹ ಮನಸ್ಥಿತಿಗಳು ಕೂಡ ಈ ದೇಶದಲ್ಲಿ ಇರ್ತಕ್ಕಂಥದ್ದು ಈ ದೇಶಕ್ಕೆ ಒಳ್ಳೆಯದಲ್ಲ. ಆದ್ರಿಂದ ನಾನು ಯಾರೇ ಆಗಲಿ, ಭಯೋತ್ಪಾದನೆ ಅಂತಕ್ಕಂಥದ್ದೇ ಒಂದು ಧರ್ಮ ಅಥವಾ ಒಂದು ಜಾತಿ. ಅಂತವರು ಯಾವುದೇ ಧರ್ಮದವರು ಯಾವುದೇ ಜಾತಿಯವರಾಗಿದ್ರೂ ಕೂಡ ಅವರನ್ನ ಹತ್ತಿಕ್ಕುವ ಕೆಲಸ ಮಾಡಬೇಕು. ಅವರಿಗೆ ರಕ್ಷಣೆ ಯಾರೂ ಕೂಡ ಕೊಡಬಾರ್ದು. ಇದನ್ನ ಶೀಘ್ರಗತಿಯಲ್ಲಿ ಮಾಡಬೇಕು. ಯಾಕೆ ಅಂತಂದ್ರೆ ದೇಶ ರಕ್ಷಣೆ ಮುಖ್ಯ ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.